ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷ ಪೂರ್ಣಗೊಂಡ ಕಾರಣ ಶತಾಬ್ದಿಯ ಸಂಚಲನ ದೇಶದ ತುಂಬೆಲ್ಲ ನಡೀತಾ ಇತ್ತು. ಅದೇ ಯೋಜನೆಯಂತೆ ಚಿತ್ತಾಪುರ್ನಲ್ಲಿ ಅಕ್ಟೋಬರ್ 19ರಂದು ನಡೀಲಿಕ್ಕೆ ನಿಶ್ಚಯ ಆಗಿತ್ತು. ಆದರೆ ಸ್ಥಳೀಯ ಆಡಳಿತ ಕೆಲವು ಅಡೆತಡೆಗಳು ಅನುಮತಿ ನೀಡದೆ ಕಾರಣ ಹೈಕೋರ್ಟಿಗೆ ನಾವು ಹೋಗಿದ್ದೀವಿ. ಹೈಕೋರ್ಟ್ನಲ್ಲಿನೂ 4 ಬಾರಿ ವಿಚಾರಣೆ, ಶಾಂತಿ ಸಭೆ, ವಿವಿಧ ಸಂಘಟನೆಗಳ ಜೊತೆಗೆ ಮಾತು, ಆಮೇಲೆ ಸಂಘ ಮತ್ತು ಜಿಲ್ಲಾಡಳಿತ ಜೊತೆಗೆ ಅಡ್ವೊಕೇಟ್ ಜನರಲ್ ಆಫೀಸ್ನಲ್ಲಿ ಬೆಂಗಳೂರಿನಲ್ಲಿ ಸಭೆ ಆದ ನಂತರ ಮೊನ್ನೆ 13ನೇ ತಾರೀಕಿಗೆ 16ನೇ ತಾರೀಕಿಗೆ ಇಲ್ಲಿ ಸಂಚಲನ ಮಾಡಲಿಕ್ಕೆ ಅನುಮತಿ ಜಿಲ್ಲಾಡಳಿತ ಕೊಟ್ಟಿದೆ. ಸರ್, ಕೋರ್ಟ್ ಕೊಟ್ಟಿದೆ, ಜಿಲ್ಲಾಡಳಿತ ಕೊಟ್ಟಿದೆ? ಕೋರ್ಟಿನ ಆಗ್ರಹದ ಮೇರೆಗೆ ಜಿಲ್ಲಾಡಳಿತ ಕೊಟ್ಟಿದೆ. ಇಲ್ಲಿನ ಸಚಿವರು ಏನಪ್ಪಾ ಅಂದ್ರೆ ಅಷ್ಟೇ ಜನ ಇರಲಿಲ್ಲ, RSS ಅಂತ ಹೇಳ್ತಾ ಇದ್ರು. ಅದು ಇವ್ಯಾವ ಪ್ರಶ್ನೆ, ನಾನು ಕೋರ್ಟ್ನಲ್ಲಿ ಅರ್ಜಿದಾರ ಇರೋದ್ರಿಂದ ಕೋರ್ಟಿನ ವ್ಯಾಪ್ತಿಯಲ್ಲಿ ಇವ್ಯಾವ ಪ್ರಶ್ನೆಗಳು ಬಂದೇ ಇಲ್ಲ. ಹೀಗಾಗಿ ಅದರ ಬಗ್ಗೆ ನಾನೇನು ಹೇಳಲಿಕ್ಕಾಗೋದಿಲ್ಲ. ಏನು ಅನ್ನಿಸ್ತದೆ ಸರ್ ಇವತ್ತೇನಿಲ್ಲ, ತಡ ಆದರೂ ಕೂಡ ಪರವಾಗಿಲ್ಲ. ಇಡೀ ಸಮಾಜ ನಮ್ಮ ಸ್ವಾಗತಕ್ಕೆ ನಿಂತಿದೆ. ರೂಟು ಕೂಡ ಸ್ವಲ್ಪ ಸಣ್ಣದಾಗಿದೆ, ಆದರೂ ಇಡೀ ಜನತೆ ಸಹರ್ಷವಾಗಿ ನಮ್ಮನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಾವು ಕೂಡ ಶಾಂತಿಯುತವಾಗಿ ಈ ಸಂಚಲನ ನಡೆಸಬೇಕು ಅನ್ನುವಂಥ ಅಪೇಕ್ಷೆ ಇದೆ. ಸಂಚಲನ, ಸಭೆ ಇವೆಲ್ಲವೂ ಕೂಡ ಶಾಂತಿಯುತವಾಗಿ ನಾವು ಅದೆಲ್ಲ ಮುಗಿದು ಹೋದಂಥ ವಿಚಾರ. ಈಗ 350 ಜನರದ್ದು 300 ಜನ ಸ್ವಯಂ ಸೇವಕರು, 50 ಜನರ ಘೋಷವಾದಕರೊಂದಿಗೆ ಸಂಚಲನ ಮಾಡ್ತೀವಿ. ಕೆಲವು ಸಂಘಟನೆಗಳೆಲ್ಲ ಕೋರ್ಟಿಗೆಲ್ಲ ಹೋಗಿದ್ವು. ಈಗ 26 ಅಥವಾ 27ನೇ ತಾರೀಕಿನ 10,000 ಜನ ಸೇರಿಸಿ ನಾವು ಕೂಡ ಸಮಾವೇಶ ಮಾಡ್ತೀವಿ ಅಥವಾ ಪ್ರತಿ ಸಂಚಲನ ಮಾಡ್ತೀವಿ, ಇದು ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದಾರೆ. ನಮಗೆ ತಿಳಿದ ಮಟ್ಟಿಗೆ ಅವ್ರು ಯಾರು ಕೋರ್ಟಿಗೆ ಹೋಗಿಲ್ಲ. ಜಿಲ್ಲಾ ಆಡಳಿತಕ್ಕೆ ತಮ್ಮ ಅಹವಾಲುಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮಾಡ್ಬೋದು, ಅದರೊಳಗೇನಿಲ್ಲ. ಮೊದಲಿನ ಹಿಡಿದು ನಾವು ಬೇರೆಯವ್ರು ಯಾರು ಕೂಡ ನಮ್ಮ ಪರವಾಗಲಿ ವಿರುದ್ಧವಾಗಲಿ ಯಾವುದೇ ಸಭೆ ಅಥವಾ ಸಂಚಲನ ಏನದನ್ನು ಮಾಡಲಿಕ್ಕೆ ನಾವು ಎಂದೂ ವಿರೋಧ ಮಾಡಿಲ್ಲ. ನಾವು ಬರವಣಿಗೆಯಲ್ಲೂ ಕೂಡ ಕೋರ್ಟ್ ಮುಖಾಂತರ ಅದನ್ನೇ ಸಲ್ಲಿಸಿದ್ದೀವಿ. ಅವರಿಗೂ ಬೇರೆ ದಿನಾಂಕನ ಕೊಡಿ, ನಮಗೂ ಕೊಡಿ ಅಂತಂದು ಈ ರೀತಿ ಎಲ್ಲ ಅಳದು ತೂಗೆ ನೋಡಿ ಜಿಲ್ಲಾ ಆಡಳಿತ ನಮಗೆ ಇವತ್ತು ಸಂಚಲನಕ್ಕೆ ಅನುಮತಿ ಕೊಟ್ಟಿದೆ. ಅವ್ರು ಹಾಕಿದಂಥ ಷರತ್ತಿನಗಳ ಅನ್ವಯವಾಗಿ ಶಾಂತಿಯುತವಾಗಿ ಮಾಡ್ತೀವಿ. ಇರಲಿ, ಅದನ್ನು ಆಮೇಲೆ ಸಮಾಜ ನಿಶ್ಚಯ ಮಾಡಲಿ ಈ ವ್ಯವಹಾರಕ್ಕೆ. ಇವತ್ತೇನು ಸಂತೋಷ ಸರ್ ಜನರಿಗೆ ಅಥವಾ ಹಿಂದೂ ಸಮಾಜದವರಿಗೆ ಏನು ಸಂದೇಶ? ಇಡೀ ದೇಶಕ್ಕೆ ಸಂತೋಷ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿ 100 ವರ್ಷ ಆಯಿತು. ಹಿಂದೂ ಸಮಾಜಕ್ಕೆ ಬೇಕಾಗುವಂಥ ವ್ಯಕ್ತಿಯನ್ನು ನಿರ್ಮಾಣ ಮಾಡಬೇಕು, ವ್ಯಕ್ತಿಗೆ ಶಿಕ್ಷಣ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಕಳೆದ 100 ವರ್ಷಗಳಿಂದ ಸಂಘ ಈ ದೇಶದಲ್ಲಿ ಶ್ರಮ ಮಾಡ್ತಾ ಬಂದಿದೆ. ಇವತ್ತು ಸಮಾಜದ ಸರ್ವತೋಮುಖ ಬೆಳವಣಿಗೆಗಾಗಿ ಸುಮಾರು 48ಕ್ಕೂ ಹೆಚ್ಚು ಸಂಸ್ಥೆಗಳು ಸಮಾಜದ ಪರಿವರ್ತನೆಗಾಗಿ, ರಾಷ್ಟ್ರದ ಪರಿವರ್ತನೆಗಾಗಿ ವ್ಯಕ್ತಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿಗಳು ಅಂತ ಸಂಘಟನೆಗಳನ್ನು ಕಟ್ಟಿ ದೇಶವನ್ನು ಜನರು ಏನಪ್ಪಾ ಅಂದ್ರೆ ಚಿತ್ತಾಪುರ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಕೆಲವು ಇಡೀ ದೇಶಕ್ಕೆ ಗೊತ್ತಾಗ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಧನ್ಯವಾದಗಳು. ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ನಾವೇನು ಹೇಳೋದಿಲ್ಲ, ಸಾರ್ವಜನಿಕರು ಏನ್ ಹೇಳ್ತಾರೆ ಅದನ್ನ ಕೇಳೋಣ. ನೋಡ್ಬೇಕಿತ್ತು. ಈಗ ಏನಂದ್ರೆ ಎಲ್ಲಾ ಮಾಧ್ಯಮ ಮುಖಾಂತರ ಏನಪ್ಪಾ ಚಿತ್ತಾಪುರ ಅನ್ನೋದೊಂದು ಹೆಸರು ಆಗಿದೆ ಅಂತ ಹೇಳ್ತಾರೆ. ಸರಿ ಸರಿ. ನಾನು ಅಯ್ಯಪ್ಪ ರಾಮತೀರ್ಥ ಅಂತೇಳಿ, ನಾನು BJP ಹಾಲು ಉತ್ಪಾದಕರ ಪ್ರಕೋಷ್ಠದ ಗ್ರಾಮೀಣ ಜಿಲ್ಲೆಯ ಸಂಚಾಲಕನಾಗಿ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸಮಾರಂಭದ ನಮ್ಮೆಲ್ಲರಿಗೂ ಕೂಡ ಒಂದು ಭಾಳಷ್ಟು ಸಂತೋಷ ತಂದಿದೆ. ಯಾಕಂದರೆ ತಮಗೆಲ್ಲ ತಿಳಿದಿರುವಂಗೆ ಇಡೀ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ 100 ವರ್ಷ, ಒಂದು ಶತಕವನ್ನು ಪೂರೈಸಿದೆ. ಇಂಥ ಒಂದು ಸಂಭ್ರಮಾಚರಣೆಯನ್ನು ಇಡೀ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಕೂಡ ಆಚರಣೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ಕಡೆ ಒಂದು ಸುಗಮವಾಗಿ ನಡೆಸ್ಕೊಂಡು ಆಚರಣೆ ಮಾಡಿದ್ದಾರೆ. ಅದೇ ಒಂದು ಮಾದರಿನಲ್ಲಿ ನಮ್ಮ ಚಿತ್ತಾಪುರ ಮತಕ್ಷೇತ್ರದಲ್ಲಿ, ಚಿತ್ತಾಪುರ ಒಂದು ನಗರದಲ್ಲಿ ಈ ಒಂದು ಕಾರ್ಯಕ್ರಮ
ಮೊದಲೇ ಮಾಡಬೇಕಂತ ನಿಗದಿಯಾಗಿತ್ತು. ಕಾರಣಾಂತರಗಳಿಂದ ಹಾಗೂ ಸ್ಥಳೀಯ ಶಾಸಕರು ಅದೇ ಹೇಳ್ರಿ ಸರ್, ಅದೆಲ್ಲ ಗೊತ್ತಿರೋ ಸ್ಥಳೀಯ ವಿಷಯ. ಶಾಸಕರು ಮತ್ತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಅವರು ಒಂದು ಅಸಮಾಧಾನ ಇತ್ತು. ಹಾಗಾಗಿ ಕೆಲವು ತಾಂತ್ರಿಕ ತೊಂದರೆಗಳು ಮತ್ತು ಶಾಸನಬದ್ಧ ತೊಂದರೆಗಳನ್ನೆಲ್ಲ ಅವರು ಮುಂದೆ ಇಟ್ಟು ಈ ಕಾರ್ಯಕ್ರಮವನ್ನು ಮುಂದೂಡ್ತಾ ಬಂದರು. ಹಾಗಾಗಿ ಇವತ್ತು ನಮಗೆ ಜಯ ಸಿಕ್ಕಿದೆ. ಅಂದ್ರೆ ಕೊನೆಗೂ ನಿಮ್ಗೆ ಜಯ ಸಿಕ್ಕಿದೆ ಅಂತ ಹೇಳಿ. ಕೊನೆಗೂ ನಮ್ಗೆ ಜಯ ಸಿಕ್ಕಿದೆ. ಅದು ನಮ್ಮ ಜಯ ಯಾವುದಂದ್ರೆ ಸಂವಿಧಾನನೇ ನಮ್ಗೆ ಜಯ ಕೊಟ್ಟಿದಂಗೆ. ಯಾಕಂದ್ರೆ ನಮಗೆ ಕೋರ್ಟ್ ಮುಖಾಂತರ ಒಂದು ನಮ್ಗೆ ಅವ್ರು ಒಂದು ಹಲವಾರು ಕಡೆ ಏನಪ್ಪಾ ಅಂದ್ರೆ ಮಾಧ್ಯಮ ಮುಖಾಂತರ ಹೇಳ್ತಾರೆ, ಅವರು ಸಂವಿಧಾನ ಪಾಲಿಸಲ್ಲ, ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಲ್ಲ, ಅವರು ಅವ್ರ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ, ಅದು ಇದು ಅಂತ ಹೇಳಿ ಕೇಳ್ತಾರೆ. ಈಗ ನೀವು ಸಂವಿಧಾನ ಮುಖಾಂತರ ನಮಗೆ ಆದ್ಯತೆ ಸಿಕ್ಕಿದೆ ಅಂತ ನೀವು ಹೇಳ್ತಾರೆ. ಹೌದು. ಈಗ ನಮ್ಗೆ ಕೋರ್ಟ್ ಅಲ್ಲಿ ಮೆಟ್ಲಲ್ಲಿ ಹೋದ್ಮೇಲೆ, ಕೋರ್ಟ್ ಮೆಟ್ಲು ಹತ್ತಿದ ಮೇಲೆ ನಮ್ಗೆ ಕೊಟ್ಟಿದ್ದು ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ? ಸರ್ಕಾರ ಹತ್ರ ಕೊಟ್ಟಿಲ್ಲಲ್ಲ. ಈಗ ಸರ್ಕಾರ ಕೊಟ್ಟಿದ್ರೆ ಅವರು ಇಲ್ಲ ನಮ್ಗೆ, ಅದಕ್ಕೋಸ್ಕರ ನಾವು ಕೋರ್ಟ್ಗೆ ಹೋಗ್ಬೇಕಾಯ್ತು. ಕೋರ್ಟ್ ನಲ್ಲಿ ನಮ್ಗೆ ಅನುಮತಿ ಸಿಕ್ಕಿದೆ. ಕೋರ್ಟ್ ನಿರ್ಮಾಣ ಆಗ್ಬೇಕಾದ್ರೂ ಕೂಡ ಸಂವಿಧಾನ ಅಡಿಯಲ್ಲೇ ಹೌದು, ಸಂವಿಧಾನ ಅಡಿಯಲ್ಲಿನೇ ನಮಗೆ ಸಿಕ್ಕಿದೆ. ಬಟ್ ಸಂವಿಧಾನ ಅಡಿಯಲ್ಲಿ ಅವ್ರು ಕೊಟ್ಟಿಲ್ಲಲ್ಲ, ನಮಗೆ ಅನುಮತಿ ಕೊಡಬೇಕಾಗಿತ್ತು. ಸಂವಿಧಾನ ಅಡಿಯಲ್ಲಿ ಅವರು ಮೊದಲು ಸಂವಿಧಾನದ ಬಗ್ಗೆ ಯಾಕೆ ಕೊಡ್ಲಿಲ್ಲ? ಕೋರ್ಟ್ ಯಾಕೆ ಕೊಟ್ಟಿತ್ತು? ಪರ್ಮಿಷನ್ ಎಲ್ಲ ಬೇಕಾಬಿಟ್ಟಿ ಮಾಡ್ತಾರ ಅಂತ ಹೇಳ್ತಾರೆ. ಪರ್ಮಿಷನ್ ಏನಂತಿಲ್ಲ. ಈಗ ಇಡೀ ದೇಶಕ್ಕೊಂದು ಪರ್ಮಿಷನ್ ಬೇಕು, ಚಿತ್ತಾಪುರಕ್ಕೊಂದು ಪರ್ಮಿಷನ್ ಬೇಕಾ? ಇಡೀ ದೇಶ ಪೂರ್ತಿ ಆಚರಣೆ ಮಾಡ್ತಾ ಇದ್ವಿಲ್ಲ. 100 ವರ್ಷ ಸಂಭ್ರಮಾಚರಣೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಆಗಿದೆಯಲ್ಲ, ಕರ್ನಾಟಕದಲ್ಲಿ ಕೂಡ ಅನೇಕ ಕಡೆ ಆಗಿದೆಯಲ್ಲ. ಈ ಕೊನೆಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನೇರವಾಗಿ? ನಾನು ಹೇಳ ಬಯಸ್ತೇನೆಂದ್ರೆ, ಇವತ್ತು ನಮ್ಮ ಚಿತ್ತಾಪುರಕ್ಕೆ ಒಂದು ಕಳೆ ಬಂದಿದೆ. ಯಾಕಂದ್ರೆ ನೋಡಿ, ಇಷ್ಟೆಲ್ಲ ಇವತ್ತು ಕಾರ್ಯಕರ್ತರು ಹುಮ್ಮನಸ್ಸಿನಿಂದ ಇವತ್ತು ವಿಜೃಂಭಣೆ ಆಚರಣೆಯನ್ನು ಮಾಡ್ತಾ ಇದ್ವಿ. ಇದಕ್ಕೆಲ್ಲ ಒಂದು ಪರೋಕ್ಷವಾಗಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಕಾರಣ ಅಂತ ನನ್ನ ಯಾವ ಅಭಿಪ್ರಾಯ. ರೀತಿ ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವ್ರ ಕಾರಣ? ಯಾಕಂದ್ರೆ ಅವ್ರು ಈ ಒಂದು ಇಶ್ಯೂ ಎತ್ತಿಲ್ಲ ಅಂದ್ರೆ ಇಡೀ ನಮ್ಮ ಈ ಒಂದು ವಿಜೃಂಭಣೆ ಏನಪ್ಪಾ ಅಂದ್ರೆ, ನಾವು ಪ್ರತಿ ವರ್ಷ ಮಾಡ್ತಾ ಇದ್ವಿ. ಬಟ್ ಈ ಸಲ ಮಾಡ್ಬೇಕಂತ ಒಂದು ನಾವು ಪೂರ್ವ ಸಿದ್ಧತೆ ಮಾಡ್ಕೋ ಸಂದರ್ಭದಲ್ಲಿ ಇಂಥ ಒಂದು ಅವಘಡ ಆಗಿದೆ. ಇದಕ್ಕೆಲ್ಲ ಅವರು ಹೊಣೆ ಹೊತ್ಕೋಬೇಕಾಗ್ತದೆ, ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರು. ಇವತ್ತೇನಪ್ಪಾ ಅಂದ್ರೆ, ಚಿತ್ತಾಪುರದ ಇಂಥ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ನಾವು ಎಲ್ಲಾಗಿದೆಯಪ್ಪ ಇಂಥದ್ದು ಸಂದರ್ಭ, ಎಲ್ಲಿ ಒದಗಿ ಬಂದಿದೆ ಅಂತೇಳಿ ನಾವು ಎಲ್ಲೆಲ್ಲೋ ಸರ್ಚ್ ಮಾಡ್ಬೇಕಾಗಿತ್ತು. ಯಾವ್ದೋ ಪುಸ್ತಕದಲ್ಲೋ ಗೂಗಲ್ದಲ್ಲೋ ಇನ್ನೊಂದು ಕಡೆ ನಾವು ಸರ್ಚ್ ಮಾಡ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿತ್ತು. ಇವತ್ತೇನು ಎಲ್ಲರೂ ಕಣ್ಣಿಗೆ ಕಾಣ್ತಾ ಇದೆ, ಇಡೀ ರಾಜ್ಯನೇ ನಮ್ಮ ಕಡೆ, ದೇಶನೇ ನಮ್ಮ ಕಡೆ ಕಣ್ಣೆತ್ತಿ ನೋಡ್ತಿದೆ ಅಂದ್ರೆ ಇದಕ್ಕೆಲ್ಲ ಪರೋಕ್ಷವಾಗಿ ಒಂದು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ಅವರಿಂದನೇ ಶುರುವಾಗಿರ್ತಕ್ಕಂಥ ಒಂದು ಈ ಕಾಂಟ್ರವರ್ಸಿ, ಮತ್ತೆ ಅವರಿಂದನೇ ಒಂದು ಇಷ್ಟೆಲ್ಲ ನಮಗೆ ಒಂದೆಲ್ಲ ಕಡೆ ಒಂದು ವಿಜೃಂಭಣೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತಂದ್ರೆ ಅವರು ಪರೋಕ್ಷವಾಗಿ ಅವರೇ ಕೂಡ ಕಾರಣಕರ್ತರು. ಮತ್ತು ನಮ್ಮೆಲ್ಲರಿಗೂ ಕೂಡ ಅವ್ರಿಗೆ ಒಂದು ಒಗ್ಗಟ್ಟು ಮಾಡಿರ್ತಕ್ಕಂಥ ಒಂದು ಕೆಲಸ ಅವ್ರಿಗೆ ಮಾಡಿದ್ದಾರೆ. ತಮ್ಮ ಹೆಸರು?